ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕ ಅರ್ಪಿಸುವಂತ ವಿಶೇಷ ಕಾರ್ಯಕ್ರಮ ಡೇ ವಿತ್ ಮಿನಿಸ್ಟರ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವಿಶೇಷವಾದ ಕ್ಷೇತ್ರದಲ್ಲಿ ನಾನಿವತ್ತಿದ್ದೀನಿ. ಕರ್ನಾಟಕ ಕಂಡಂತ ಡಬಲ್ ಗುಂಡಿಗೆ ಸಿಎಂ, ಡಬಲ್ ಗುಂಡಿಗೆ ರಾಜಕಾರಣಿ ಅಂದ್ರೆ ಬಂಗಾರಪ್ಪನವರು, ಸಾರೆಕೊಪ್ಪ ಬಂಗಾರಪ್ಪ. ಇದೀಗ ಅವರ ಪುತ್ರ ಮಧು ಬಂಗಾರಪ್ಪ ಅವರು ರಾಜ್ಯದ ಶಿಕ್ಷಣ ಸಚಿವರಾಗಿದ್ದಾರೆ. ಶಿಕ್ಷಣ ಸಚಿವರ ಕ್ಷೇತ್ರ ಸೊರಬದಲ್ಲಿ, ಅದರಲ್ಲೂ ಕುಬ್ಟೂರಲ್ಲಿ ಅವರ ಮನೆ ಹತ್ರನೇ ಇದ್ದೀವಿ, ಅವ್ರ ಮನೇಲೇ ಇದ್ದೀವಿ. ಇವತ್ತಿನ ಸಂಪೂರ್ಣ ಸಂದರ್ಶನ, ಸಂಪೂರ್ಣ ಕಾರ್ಯಕ್ರಮ ಡೇ ವಿತ್ ಮಿನಿಸ್ಟರ್, ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವ್ರ ಜೊತೆ. ನೀವು ಕೂಡ ಫಾಲೋ ಮಾಡಿ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಎಸ್ ವೀಕ್ಷಕರೇ, ಮಧು ಬಂಗಾರಪ್ಪ ಅವರ ಯಾವ ಮನೆಗೆ ಹೋದ್ರು ವೆಲ್ಕಮ್ ಮಾಡೋದು ಬಂಗಾರಪ್ಪ ಮತ್ತು ಅವರ ಪತ್ನಿ ಶಕುಂತಲಾ ಅವರ ಫೋಟೋ. ಅದ್ರ ಮೇಲಿರೋದೊಂದು ಸಾರೆಕೊಪ್ಪ ಬಂಗಾರಪ್ಪ ಅವರ ತಂದೆ ತಾಯಿ ಕಲ್ಲಮ್ಮ ಮತ್ತು ಕಲ್ಲಯ್ಯ. ಮೈನ್ ಗೇಟ್ ಇಂದ ಬಂದ್ರೆ ಫಸ್ಟ್ ಸಿಗುವಂಥದ್ದು, ಈಗಾಗಲೇ ನಿಮ್ಗೆ ತೋರಿಸ್ದೆ, ಬಂಗಾರಪ್ಪ ದಂಪತಿಯವರ ಫೋಟೋ ಇರುವಂಥದ್ದು ಒಂದು ಹಳೆ ಮನೆ ಸಿಗುತ್ತೆ. ಯಾಕಂದ್ರೆ ಅದನ್ನ ನೆನಪಿಗಾಗಿ ಮಧು ಬಂಗಾರಪ್ಪ ಅವರು ಅದನ್ನ ಇನ್ನೂ ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ದಾರೆ. ಅಲ್ಲಿಂದ ಬಂದ್ರೆ ಶುರು ಆಗದೆ ಒಂದು ಹೊಸ ಪ್ರಪಂಚ, ಅದು ಅಮ್ಮ ನಿವಾಸ. ಇದು ಮಧು ಬಂಗಾರಪ್ಪ ಅವರು ಕುಬಟೂರಿಗೆ ಬಂದಾಗ ಉಳ್ಕೊಳ್ಳುವಂತ ಮನೆ, ಅಂದ್ರೆ ಮೂಲ ಮನೆಯ ಜೊತೆಯಲ್ಲೇ ಹೊಸದಾಗಿ ನವೀಕರಣಗೊಂಡಿರುವಂತ ಮನೆ. ಮಧು ಬಂಗಾರಪ್ಪ ಅವರು ಬಂದ್ರೆ ಆಫೀಸರ್ಸ್ ಜೊತೆ ಆಗಿರ್ಬೋದು, ಅಥವಾ ಯಾವುದೇ ಪ್ರೈವೇಟ್ ಮಾತುಕತೆ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಅವ್ರ ಜೊತೆ ಆಗಿರ್ಬೋದು, ಅತಿ ಹೆಚ್ಚು ಖುಷಿ ಪಡುವಂತ ಜಾಗ ಇದು. ಎಷ್ಟೇ ಬಿಸಿ ಇದ್ರೂ ಕೂಡ, ಶಿಕ್ಷಣ ಇಲಾಖೆ ಮತ್ತು ಇಡೀ ರಾಜ್ಯದ ಜವಾಬ್ದಾರಿ ಇದ್ರೂ ಕೂಡ, ಯಾವಾಗಲೂ ಅಟ್ಲೀಸ್ಟ್ ವಾರಕ್ಕೊಂದು ಸಲ ಅವ್ರು ಇಲ್ಲಿ ಬಂದು, ಕುಬಟೂರಿಗೆ ಬಂದು ಇಲ್ಲಿಯ ಸ್ಥಳೀಯ ಜನರ ಜೊತೆ ಬೆರೆತು, ಇಲ್ಲಿ ಅವರು ತಮ್ಮ ಬಾಲ್ಯದ ಸ್ನೇಹಿತರ ಜೊತೆ ಬೆರೆತು ಒಂದಷ್ಟು ಸಮಯವನ್ನು ಕಳೀತಾರೆ ತಮ್ಮ ಬ್ಯುಸಿ ಶೆಡ್ಯೂಲ್ ನಡುವೆ. ನಮ್ಗೆ ಇನ್ನೊಂದು ಖುಷಿ ವಿಚಾರ, ಇಲ್ಲ ಅವರ ಕ್ಲಾಸ್ಮೇಟ್ ಒಬ್ರು ಇದ್ದಾರೆ. ಸರ್, ನಿಮ್ಮ ಹೆಸರು? ನಮಸ್ತೆ, ದಯಾನಂದ್ ಅಂತ ಅಂದ್ಬಿಟ್ಟು. ಓಕೆ, ಯಾವ ಟೈಮಲ್ಲಿ ನೀವು ಸಹಪಾಠಿ ಸರ್ ಜೊತೆಲಿ? ನಾವು 72ರಿಂದನೂ ಜೊತೆಲೇನೆ ಓದಿರೋದು, 1ನೇ ಕ್ಲಾಸಿಂದನೂ ಜೊತೆನೇ, ಫ್ರೆಂಡ್ಸೇನೆ. ಆಮೇಲೆ ದೊಡ್ಡ ಸಾಹೇಬರು ಮಂತ್ರಿ ಆದ್ಮೇಲೆ ಅವ್ರು ಬೆಂಗಳೂರಿಗೆ ಹೋದ್ಮೇಲೆ ಮಧು ಬಂಗಾರಪ್ಪ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು. ಆನಂತರದಲ್ಲೂ ನಮ್ಮ ಕಾಂಟ್ಯಾಕ್ಟ್, ಒಡನಾಟ ಇದ್ದೇ ಇದೆ. ಶಾಲಾ ದಿನಗಳ ಮಧು ಬಂಗಾರಪ್ಪನವರೆಗೂ ಈಗ ಶಿಕ್ಷಣ ಸಚಿವರಾಗಿರುವ ಮಧು ಬಂಗಾರಪ್ಪ ಅವ್ರಿಗೆ ಏನಾದ್ರು ವ್ಯತ್ಯಾಸ ಇದೆಯಾ? ಭಾರಿ ಸಮುದ್ರದಷ್ಟು ವ್ಯತ್ಯಾಸ. ಓಕೆ, ತುಂಬಾನೇ ವ್ಯತ್ಯಾಸ ಇದೆ. ವ್ಯಕ್ತಿಯಾಗಿ ಬದಲಾಗಿಲ್ಲ, ಜವಾಬ್ದಾರಿಯಿಂದ ಬದಲಾಗಿಲ್ಲ. ಹೌದೌದು, ಆತ್ಮದಲ್ಲಿ ಸೇಮ್ ಅದೇ ಬಾಲ್ಯನೇ, ಅದೇ ಬಾಲ್ಯ ಗೆಳೆಯ. ಜವಾಬ್ದಾರಿಗಳು ಅವ್ರವರು ಕೆಲಸಗಳಲ್ಲಿ ಅವ್ರವರು ಪಿನಾಕಲ್ ಅಂತ ಹೇಳ್ತಾರೆ, ಅಂದ್ರೆ ಬರೀ ಅತ್ಯಂತ ಉನ್ನತ ಸ್ಥಾನಕ್ಕೆ ಅವ್ರು ಹೋಗಿದ್ದಾರೆ. ಇನ್ನು ಮುಂದೆ ಬೆಳ್ಕೊಳೋ ಅಂತ ಎಲ್ಲ. ಶಾಲಾ ದಿನಗಳ ಯಾವ್ದಾದ್ರು ಒಂದು ಘಟನೆ ನೆನಪಿಸ್ಕೋತೀರಾ? ನನ್ಗೆ ಮಧು ಅಂದ್ರೆ ನೆನಪಾಗದೆ ಯಾವಾಗಲೂ ಅದು ಅಲ್ಲ, ಯಾವಾಗಲೂ ಅವರು ಏನಂತ ಅಂದರೆ ಭಾರಿ ಕಲರ್ಫುಲ್ ಆಗಿ ಇದ್ದಿದ್ದ ಮನುಷ್ಯ, ಒಂಥರ ನೋಡ್ಲಿಕ್ಕೆ ಭಾರಿ ವೈಟು. ಆಮೇಲೆ ಸ್ವಲ್ಪ ನೆಗಡಿ ಆತನಿಗೆ, ಅಲರ್ಜಿ, ಮೂಗು ಹಿಂಗೆ ಅನ್ಕೊಂಡು ಅದು ಯಾವಾಗ್ಲೂ ಕೆಂಪಗೆ ಆಗ್ಬಿಡೋದು. ಮಧು ಬಂಗಾರಪ್ಪ ಅಂತಂದ್ರೆ ಮೂಗು ನೋಡಿದ್ರೆ ಸಾಕು, ಗೊತ್ತಾಗ್ಬಿಡ್ತಿತ್ತು ನಮ್ಗದು. ಸರ್, ಇವತ್ತಿಗಾಗ್ಲೇನೆ ನಮ್ಗೆ ಸುಮಾರು 50 ವರ್ಷ ಸ್ನೇಹ ನಮ್ಗೆ. ವೀಕ್ಷಕರೇ, ತುಂಬಾ ಜನರನ್ನ ಕೇಳಿದ್ದೆ, ಬಟ್ ಇವಾಗ ವಿಟ್ನೆಸ್ ಮಾಡ್ತಾ ಇದ್ದೀನಿ. ಬಂಗಾರಪ್ಪ ಅವ್ರ ಕಾಲದಿಂದ ಕೂಡ ಮನೆಗೆ ಯಾರು ಬಂದ್ರು ಕೂಡ ಆತಿಥ್ಯ ಸ್ವೀಕರಿಸಿ ಹೋಗ್ಬೇಕು. ಬೇರೆ ಊರುಗಳಿಂದ, ಹಳ್ಳಿಗಳಿಂದ ಜನ ಬರ್ತಾರೆ ಕಷ್ಟಗಳನ್ನ ಹೇಳ್ಕೊಳಕ್ಕೆ, ಅವ್ರಿಗೊಂದು ತನ್ನ ಕೊಡ್ಬೇಕು ಅನ್ನೋದು ಇವ್ರ ಸಂಪ್ರದಾಯ. ಸಾಕಷ್ಟು ಜನಪ್ರತಿಗಳು ಇರುತ್ತೆ, ಆದ್ರೆ ಇದನ್ನ ಮಧು ಬಂಗಾರಪ್ಪ ಅವರು ತುಂಬಾ ಕಟ್ಟುನಿಟ್ಟಾಗಿ ಅದನ್ನ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಬನ್ನಿ ಅಡಿಗೆ ಮನೆಗೆ ಹೋಗೋಣ. ಕುಬಟೂರಿನ ಮನೆಗೆ ಯಾರೇ ಬಂದ್ರು ಕೂಡ ಇವ್ರುಗಳು ಮಾಡುವಂತ ಅಡಿಗೆನ ತಿಂದು, ಇಲ್ಲಿ ಕಾರ್ಯಕರ್ತರಿಗೆ ಬೇರೆ, ಮತದಾರರಿಗೆ ಬೇರೆ, ಮಧು ಬಂಗಾರಪ್ಪ ಅವ್ರಿಗೆ ಬೇರೆ ಏನಂತಿಲ್ಲ, ಎಲ್ಲರಿಗೂ ಒಂದೇ ಅಡಿಗೆ. ಯಾಕಂದ್ರೆ ನಾನು ಕೂಡ ಇಲ್ಲೇ ಟಿಫನ್ ಮಾಡಿದೆ. ಅವ್ರನ್ನೇ ಮಾತಾಡ್ಸೋಣ. ಇಲ್ಲಿ ಯಾರು ಮೇಯ್ನು? ಇವ್ರ? ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? 15 ವರ್ಷದಿಂದ. ಸಾಹೇಬ್ರು ಬರ್ತಾ ಇರ್ತಾರೆ. ಓಕೆ, ಏನ್ ಇಷ್ಟ ಅವ್ರಿಗೆ? ನಾನ್ ವೆಜ್? ನಾಟಿ ಕೋಳಿ ಕಜ್ಜಾಯ ಅಂದ್ರೆ ಅಕ್ಕಿ ಹಿಟ್ಟಲ್ಲಿ ಇಲ್ಲಿ ಮಾಡ್ತಾರಲ್ಲ, ಕೋಡ್ಬಳೆ ತರ, ಮಲೆನಾಡಿನ ಅಡಿಗೆ. ನಾಟಿ ಕೋಳಿ ಸಾರು, ಕಜ್ಜಾಯ ಅಂದ್ರೆ ತುಂಬಾ ಇಷ್ಟ ಮಧು ಬಂಗಾರಪ್ಪ ಅವ್ರಿಗೆ. ಮಟನ್ ಸಾರು, ಒಟ್ಟಲ್ಲಿ ನಾನ್ ವೆಜ್ ಪ್ರಿಯರು. ಓಕೆ, ನೀವು ಮಾಡೋ ಅಡ್ಗೆ ಖುಷಿನ ಅವ್ರಿಗೆ? ಏನಂತಾರೆ? ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರ. ನಿಮ್ಮ ಹೆಸರಮ್ಮ? ಇವ್ರು 12 ವರ್ಷ. ನಿಮ್ಮ ಹೆಸರು? ಲಲಿತಮ್ಮ. ನಿಮ್ಮ ಹೆಸರು? ನೀವೇ 4 ಜನ ಇದು ಅಡಿಗೆ ಜವಾಬ್ದಾರಿ. ಸರಿ, ಸುಮಾರು ಎಷ್ಟು ಜನ ಡೈಲಿ, ಅಂದ್ರೆ ಸಾಹೇಬ್ರು ಇದ್ದಾಗ ಅಥವಾ ಇದ್ದಿದ್ದಾಗ? ಸಾಹೇಬ್ರು ಬಂದಾಗ? ಸಾಹೇಬ್ರು ಇದ್ದಾಗ್ರಿ ಒಂದು 5 ಜನ. ಪ್ರತಿದಿನ ಸಾಹೇಬ್ರು ಬಂದಾಗ ಪ್ರತಿ ಅಡಿಗೆ ಜವಾಬ್ದಾರಿ ನೀವು ಅಷ್ಟು ಜನಕ್ಕೆ ಅಡಿಗೆ ಮಾಡೇ ಮಾಡ್ತೀರ. ವೀಕ್ಷಕರೇ, ಮಧು ಬಂಗಾರಪ್ಪ ಅವ್ರು ಇಲ್ಲಿ ಇರ್ತಾರೆ ಅಂದ್ರೆ ಮದುವೆ ಊಟ.
ಅಂದ್ರೆ ಪ್ರತಿದಿನ 500 ಜನ ಅಂದ್ರೆ ತಮಾಷೆ ವಿಚಾರ ಅಲ್ಲ. ಹೀಗಾಗಿ ನೋಡ್ಬೋದು ಆ ಸಂಪೂರ್ಣ ಜವಾಬ್ದಾರಿ ಇವ್ರದ್ದು. ಮಧು ಬಂಗಾರಪ್ಪ ಅವರ ಯಶಸ್ಸಿನಲ್ಲಿ ಇವ್ರ ಪಾತ್ರ ಕೂಡ ಇದೆ. ಎಲ್ಲರಿಗೂ ಥ್ಯಾಂಕ್ ಯು. ಕರೆಕ್ಟ್ ಆಗಿ ಎಲ್ಲರೂ ಹೊಟ್ಟೆ ತುಂಬಾ ತಿನ್ನುವಷ್ಟು ಕಾಫಿ, ನೀರು, ಊಟ ಎಲ್ಲವನ್ನ ಕೊಡುವಂತ ಜವಾಬ್ದಾರಿ ಇವ್ರದ್ದು. ನಿಮ್ಮ ಹೆಸರು? ಕೃಷ್ಣ. ನಿಮ್ಮ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? 10 ವರ್ಷದಿಂದ. 10 ವರ್ಷದಿಂದ ಕುಪ್ಟೂರಲ್ಲಿ ಇದ್ದೀರಾ? ಇಲ್ಲ 5 ವರ್ಷ ಕುಪ್ಟೂರಲ್ಲಿ, 5 ವರ್ಷ ಬೆಂಗಳೂರು. ಏನ್ ವಿಶೇಷವಾಗಿ ಯಾವ ರೀತಿ ನೆನಪಿಸ್ಕೊತೀರಾ ಮಧು ಬಂಗಾರಪ್ಪ ಸರ್? ನಂಗೆ ಖುಷಿಯಪ್ಪ ಅವ್ರು ಈ ಕಾರಣಕ್ಕೆ ಅಂದ್ರೆ ಜನನ ಸ್ಪಂದಿಸ್ತಾರಲ್ಲ ಸರ್, ಓಕೆ. ಅದು ಮುಖ್ಯ. ನಿಮ್ದು ಯಾವ ಊರು? ನಂದು ಕೆರೆಹಳ್ಳಿ. ಕೆರೆ ಅಂದ್ರೆ ಇಲ್ಲೇ ಸೊರಬ ತಾಲೂಕು. ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಅವರು ಸ್ಪಂದಿಸೋ ಗುಣ ನಿಮ್ಗೆ ಇಷ್ಟ, ಅದಕ್ಕೆ ಅವ್ರನ್ನ ಜನನಾಯಕ ಅನ್ನೋದು. ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾರೆ. ನಮ್ಮೆಲ್ಲಾ ಕೆಲಸಗಾರ ತರ ನೋಡಿಲ್ಲ, ಮನೆಯವ್ರ ತರ ನೋಡ್ಕೊಂಡಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸಚಿವರ ದಿನಚರಿ ಬೆಳಗ್ಗೆ 6 ಗಂಟೆಗೆ ಶುರು ಆಗ್ಬಿಟ್ಟಿದೆ. ಈಗ ಎಲ್ಲಾ ಕಾರ್ಯಕರ್ತರ ಜೊತೆ, ಬಂದಿದ್ದ ಮತದಾರರ ಜೊತೆ ಮಾತುಕತೆಯನ್ನ ಮುಗಿಸಿ ಫ್ರೆಶ್ ಆಗಿ ಕಾರ್ಯಕ್ರಮಕ್ಕೆ ಈಗ ಹೊರಡ್ತಿದ್ದಾರೆ. ಇನ್ನು ಟಿಫನ್ ಕೂಡ ಮಾಡಿಲ್ಲ, ಯಾಕಂದ್ರೆ ನಾನು ಬೆಳಗ್ಗೆ ಜೊತೆಲೇ ಇದ್ದೀನಿ. ತಂದೆ ತಾಯಿ ಆಶೀರ್ವಾದ ಪಡೆದು ಅವ್ರ ಕೆಲಸ ಶುರು ಆಗೋದು. ಸರ್ ಪ್ರತಿದಿನ ಹಿಂಗೇನಾ? ಇಲ್ಲೂ ಅಷ್ಟೇ, ಬೆಂಗಳೂರಲ್ಲೂ ಅಷ್ಟೇ, ಶಿವಮೊಗ್ಗದಲ್ಲೂ ಅಷ್ಟೇ. ಓಕೆ. ಇವತ್ತು ಕಾರ್ಯಕ್ರಮ ಸೊರಬ. ಹೌದು, ಇದು ನಮ್ಮ ಊರು, ನಮ್ಮ ಮನೆ. ಅದು ಹಳೆ ಮನೆ ಬಂಗಾರ ನಿವಾಸ. ಓಕೆ. ತಂದೆಯವರು ಇದ್ದಿದ್ದು. ಹಾ ಸರ್. ಇದು ಅಮ್ಮ ನಿವಾಸ ತಾಯಿಯವ್ರ ಹೆಸರಲ್ಲಿ. ಓಕೆ. ಬಟ್ ದೇ ವರ್ ನಾಟ್ ದೇರ್ ವೆನ್ ಈ ಮನೆ ಎಲ್ಲ ಕಟ್ಟಿದಾಗ ಅವ್ರು ಇರ್ಲಿಲ್ಲ. ದೇಶ ವಿದೇಶ ಸುತ್ತಿದ್ರು ಖುಷಿ ಕೊಡೋ ಜಾಗ ಇದು. ಇದು ಒಂದು ಪರ್ಮನೆಂಟ್ ಇದು ಅಲ್ವಾ? ನಮ್ ಸಿಸ್ಟರ್ ಒಂದ್ ದಿವಸ ಫೋನ್ ಮಾಡಿದ್ಲು. ಓಕೆ. ಈ ಮನೆ ಹಿಂದೆ ಎಲ್ಲೋ ಇತ್ತು ನೋಡೋ ಅಂತ ಹುಡುಕ್ಸಿ ಅದ್ ನೋಡಿದ್ರು ಒಂದ್ ಮುರಿದೋಗಿತ್ತು. ಸೊ ಪೂಜೆ ಪ್ರಕಾರ ಅದು ಒಂದು ಸಂಪ್ರದಾಯ ಇದೆ, ನೀರ್ ಒಳಗ್ ಬಿಟ್ಟು ಇನ್ನೆರಡು ಹಾಕಿ ಹಿಂಗೆ ಅಂತ. ಮೈ ಫಾದರ್ ಹ್ಯಾಸ್ ಆಲ್ಸೋ ಪ್ರೇಡ್ ಫಾರ್ ದಿಸ್. ಇಲ್ಲಿ ಪೂಜೆ ಮಾಡಿದ್ದಾರೆ ಅವ್ರು. ಇವ್ರು ಯಾರು ಮತದಾರರು ಅನ್ನಕ್ಕಾಗಲ್ಲ. ಇವರು ಈ ಮನೆ ಮೇಲೆ ಪ್ರೀತಿ ವಿಶ್ವಾಸವನ್ನ ಇಟ್ಟಿರುವಂತ ಸ್ನೇಹಿತರು, ಬಂಧುಗಳು ಅಥವಾ ಮನೆ ಸದಸ್ಯರಂತ ಬೇಕಾದ್ರೆ ಹೇಳ್ಬೋದು. ಮಧು ಬಂಗಾರಪ್ಪ ಸರ್ ಇದ್ರೆ ಇವರೆಲ್ಲರೂ ಇಲ್ಲಿ ಇದ್ದೇ ಇರ್ತಾರೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ರಾಜಸಾಬ್ ಅಂತ ಹೇಳಿ. ಏನ್ ಮಾಡೋದು ನೀವು? ಸರ್ ನಾನು ಶ್ರೀಕಾಂತ್ ಪುರಸಭೆ ನಾಮಿನಿ ಸದಸ್ಯ ಸರ್. ಓಕೆ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಶ್ರೀಕಾಂತ್ ಅಂತ. ಶ್ರೀಕಾಂತ್ ಊರವ್ರೆ. ಓಕೆ. ಏನ್ ಮಾಡ್ತೀರಾ ಸರ್? ನಾವೆಲ್ಲ ಖುಷಿ ಇದ್ ಓಕೆ. ಏನ್ ವಿಶೇಷವಾಗಿ ಏನ್ ಅನ್ಸುತ್ತೆ ಅಂದ್ರೆ ಎಷ್ಟು ಹೆಮ್ಮೆ ಮಧು ಬಂಗಾರಪ್ಪ ಅವ್ರ ಬಗ್ಗೆ? ಯಾವ ಕಾರಣಕ್ಕೆ? ಮಧು ಬಂಗಾರಪ್ಪನವ್ರು ಅಂದ್ರೆ ಅವ್ರದ್ದು ಒಂದ್ ಸ್ವಲ್ಪ ಹೃದಯ, ಒಂದು ವಿಶಾಲವಾದಂತ ಹೃದಯ. ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ತಾರೆ, ದೊಡ್ಡವರು ಚಿಕ್ಕವ್ರನ್ನು ಒಂದೇ ಒಂದು ಗೌರವ ಕೊಟ್ಟು ಎಲ್ಲರನ್ನು ಕಾಣ್ತಾರೆ ಅನ್ನೋದು ನಮ್ಗೊಂದು ಊರಿಂದ ಒಂದು ಹೆಮ್ಮೆ. ನಮ್ಗೆ ಸಾವಿರ ಕೆಲಸ ಇದ್ದು ನಮ್ಮ ಊರಿನ ಏನೋ ಕೆಲಸ ಕಾರ್ಯಗಳಿದ್ರೆ ಹೇಳ್ತಾ ಇರ್ತವೆ. ಸಾಮಾನ್ಯ ಬಡವರದ್ದು ಏನೇ ಕೆಲಸ ಕಾರ್ಯ ಸ್ಪಂದಿಸ್ತಾರೆ, ಅವನ್ನೆಲ್ಲ ಹೇಳ್ತಾರೆ. ನಮ್ಗೆ ಫೋನ್ ಮಾಡೋರು ಮಾತಾಡ್ತಾರೆ. ಫೋನ್ ಮಾಡಿದ್ರು ಯಾವ ಎನಿ ಟೈಮ್ ಯಾವ ಫೋನ್ ಮಾಡಿದ್ರು ಫೋನ್ ಎತ್ತಾರೆ, ಮಾತಾಡ್ತಾರೆ. ಯಾವುದೇ ಸಚಿವರಾದ್ರೂ ಕೂಡ ಅಣ್ಣರದೊಂದು ಖುಷಿ ಅಂದ್ರೆ ನಮ್ಗೆ ಹೆಮ್ಮೆ ಅಂದ್ರೆ ದೊಡ್ಡ ಸಾಹೇಬ್ರು ಏನ್ ಬಂದಿದ್ರಲ್ಲ ಅದೇ ದಾರಿ ಸಾಕ್ತಾ ಬಂದಿದ್ದಾರೆ. ಹಲವಾರು ಕೆಲಸಗಳು ಮಾಡ್ತಾ ಇದ್ದಾರೆ. ಯಾರೇ ಬರ್ಲಿ, ಬಡವರು ಬರ್ಲಿ, ಹೊರಗಿನವ್ರು ಯಾರೇ ಬಂದ್ರು ಕೂಡ ಸ್ಪಂದಿಸುವಂತ ಒಂದು ಅವರಲ್ಲಿ ಅಭಿಮಾನ ಬಹಳ ಇದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.